ವೀಕ್ಷಕರೇ, ಇವತ್ತು ನಾನು ಸುಳ್ಯದಲ್ಲಿ ನಡೆದ ಕ್ರೈಮ್ ಸ್ಟೋರಿಯ ಸಂಪೂರ್ಣ ವಿವರಣೆ ಮಾಡುತ್ತೇನೆ. ಇದು ಕಳೆದ ಗುರುವಾರ 16/10/2025 ತಾರೀಕಿನಂದು ನಡೆದ ಘಟನೆಯಾಗಿದೆ. ಅಂದರೆ ಮೊನ್ನೆ ನಡೆದ ಘಟನೆಯಾಗಿದೆ. ಸುಳ್ಯದ ಬೆಟ್ಟಂಪಾಡಿಯಲ್ಲಿ ಆಟೋ ಚಾಲಕರಾದಂತಹ ಜಬ್ಬಾರ್ ಹೇಗೆ ಮರಣ ಹೊಂದಿದರು, ಅವತ್ತಿನ ದಿನ ಏನಾಯಿತು ಎಲ್ಲವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಈ ನಿಜವಾದ ಕ್ರೈಮ್ ಸ್ಟೋರಿಯನ್ನು ಯಾರೂ ಕೂಡ ಸ್ಕಿಪ್ ಮಾಡದೆ ನೋಡಿರಿ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಗುರುವಾರದ ದಿನ ಬೆಳಗ್ಗೆ ಸುಮಾರು 11:30 ಗಂಟೆ ಆಗುವಾಗ ಆ ತಾಯಿ ಕೆಲಸಕ್ಕೆ ಹೋದ ತನ್ನ ಮಗನಾದ ಜಬ್ಬಾರಿಗೆ ಫೋನ್ ಮಾಡುತ್ತಾರೆ. ಆಗ ಕಾಲ್ ರಿಸೀವ್ ಮಾಡಿದ ಜಬ್ಬಾರ್ ಹೇಳುತ್ತಾನೆ, ನಾನು ಒಂದು ಬಾಡಿಗೆ ಹೋದ ಬಳಿಕ ನಿಮ್ಮನ್ನು ಕರಿತೇನೆ ಅಮ್ಮ. ಅಂದರೆ ಈ ತಾಯಿಯನ್ನು ಮನೆಗೆ ಕೊಂಡು ಹೋಗಲು ಬೇಕಾಗಿ ತಾಯಿ ಕರೆ ಮಾಡಿದ್ದು. ಸ್ವಲ್ಪ ಸಮಯ ಕಾದ ನಂತರ ಮತ್ತೆ ಮಧ್ಯಾಹ್ನದ ಸಮಯ 12:30ವರೆಗೆ ಈ ತಾಯಿ ಮಗನಾದ ಜಬ್ಬಾರ್ಗೆ ಕಾಲ್ ಮಾಡುತ್ತಾರೆ. ಆಗ ಕಾಲ್ ತೆಗೆದ ಜಬ್ಬಾರ್, ಅಮ್ಮ, ನನಗೆ ಒಂದು ಬಾಡಿಗೆ ಸಿಕ್ಕಿದೆ, ಈ ಬಾಡಿಗೆ ಹೋಗಿ ಬರ್ತೇನೆ, ನಂತರ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಾನೆ. ಇದಾದ ಬಳಿಕ ಸುಮಾರು ಮಧ್ಯಾಹ್ನ 1:30ರವರೆಗೆ ಗಂಟೆಯಾದರೂ ಈ ತಾಯಿಗೆ ಜಬ್ಬಾರ್ ಕಾಲ್ ಮಾಡಲೇ ಇಲ್ಲ. ಮಗ ಈಗ ಬರ್ತಾನೆ ಅಂತ ಕಾದು ಕೊನೆಗೆ ತಾಯಿ ಜಬ್ಬಾರಿಗೆ ಮತ್ತೊಮ್ಮೆ ಕಾಲ್ ಮಾಡುತ್ತಾರೆ. ಆಗ ತಾಯಿ ಮಾಡಿದ ಆ ಫೋನನ್ನು ತೆಗೆದದ್ದು ಜಬ್ಬಾರ್ ಅಲ್ಲ, ಆ ಕಾಲ್ ರಿಸೀವ್ ಮಾಡಿದ್ದು ಬೇರೆ ಒಬ್ಬ ವ್ಯಕ್ತಿಯಾಗಿದ್ದನು. ಆಗ ಆ ತಾಯಿ ಕೇಳುತ್ತಾರೆ, ನೀನು ಯಾರು? ಆಗ ಆ ವ್ಯಕ್ತಿ ಹೇಳುತ್ತಾನೆ, ಅದು ಅವನ ಜಬ್ಬಾರ್ನ ಟೈರ್ ಪಂಚರ್ ಆಗಿದೆ, ಅದಕ್ಕೆ ನಾನು ಅವನ ಕಾಲ್ ರಿಸೀವ್ ಮಾಡಿದ್ದು. ಆಗ ತಾಯಿ ಕೇಳ್ತಾಳೆ, ಅವನು ಎಲ್ಲಿದ್ದಾನೆ? ಆಗ ಆ ವ್ಯಕ್ತಿ ಹೇಳುತ್ತಾನೆ, ಅವನು ಇಲ್ಲಿಯೇ ಇದ್ದಾನೆ. ಆಗ ತಾಯಿ ಹೇಳ್ತಾರೆ, ಅವನಲ್ಲಿ ಅಂದರೆ ಜಬ್ಬಾರ್ ತನ್ನ ಮಗನಲ್ಲಿ ಮೊಬೈಲ್ ಕೊಡು ಅಂತ ಹೇಳುತ್ತಾರೆ. ಇದನ್ನು ಕೇಳಿದ ತಕ್ಷಣ ಆ ವ್ಯಕ್ತಿ ಕಾಲ್ ಕಟ್ ಮಾಡುತ್ತಾನೆ. ಈ ರೀತಿ ಮಾಡಿದಾಗ ಆ ತಾಯಿ ಸ್ವಲ್ಪ ಹೆದರಿದರು. ಆ ಕ್ಷಣವೇ ಮಗನ ಸ್ನೇಹಿತನಿಗೆ ಕಾಲ್ ಮಾಡಿ ತಾಯಿ ಹೇಳುತ್ತಾರೆ, ಈ ರೀತಿಯ ಸಂಗತಿ ನಡೆದಿದೆ, ಕಾಲ್ ಮಾಡಿದರೆ ಬೇರೆಯವರು ತೆಗೆಯುತ್ತಿದ್ದಾರೆ. ಆ ಕೂಡಲೇ ಜಬ್ಬಾರಿನ ಸ್ನೇಹಿತ ಈ ತಾಯಿಯ ಮಾತು ಕೇಳಿ ಜಬ್ಬಾರಿಗೆ ಕರೆ ಮಾಡುತ್ತಾನೆ. ಆಗ ಜಬ್ಬಾರಿನ ಕಾಲ್ ತೆಗೆದದ್ದು ಅದೇ ವ್ಯಕ್ತಿಯಾಗಿದ್ದನು. ಆ ವ್ಯಕ್ತಿ ಜಬ್ಬಾರಿನ ಸ್ನೇಹಿತರೊಂದಿಗೆ ಆಗ ತಾಯಿಯೊಂದಿಗೆ ಹೇಳಿದ ಮಾತನ್ನೇ ಹೇಳುತ್ತಾನೆ. ಮೊದಲು ಆ ವ್ಯಕ್ತಿಯ ಹೆಸರು ಹೇಳಿ ಪರಿಚಯ ಹೇಳುತ್ತಾನೆ. ನಂತರ ಹೇಳುತ್ತಾನೆ, ಜಬ್ಬಾರಿನ ಗಾಡಿಯ ಟೈರ್ ಪಂಚರ್ ಆಗಿದೆ, ಅವನಿಗೆ ಫೋನ್ ಕೊಡಲು ಆಗಲ್ಲ ಅಂತ ಹೇಳುತ್ತಾ ಕಾಲ್ ಕಟ್ ಮಾಡುತ್ತಾನೆ. ಮತ್ತೆ ನಂತರ ಕಾಲ್ ಮಾಡಿದಾಗ ಕಾಲ್ ತೆಗೆಯಲೇ ಇಲ್ಲ. ಅದರ ಬಳಿಕ ಮತ್ತೆ ಕಾಲ್ ಮಾಡಿದಾಗ ಜಬ್ಬಾರಿನ ಕಾಲ್ ಯಾರಿಗೂ ಸಿಗುತ್ತಿರಲಿಲ್ಲ, ಯಾಕೆಂದರೆ ಜಬ್ಬಾರಿನ ಫೋನನ್ನು ಸ್ವಿಚ್ ಆಫ್ ಮಾಡಲಾಗಿತ್ತು. ಅದರ ನಂತರ ಈ ಕಿಡಿಗೇಡಿಗಳು ಜಬ್ಬಾರಿನ ಸಹೋದರಿಗೆ ಕಾಲ್ ಮಾಡಿ ಹೇಳುತ್ತಾರೆ, ನಾನು ನಿಮ್ಮ ಸಹೋದರನಿಗೆ ಹೊಡೆದಿದ್ದೇವೆ. ನಂತರ ಅವರ ಮಾವನಿಗೆ ಕಾಲ್ ಮಾಡಿ ಕಿಡಿಗೇಡಿಗಳು ಇದೇ ರೀತಿ ಹೇಳುತ್ತಾರೆ. ಇದರ ನಡುವೆ ಜಬ್ಬಾರ್ ತನ್ನ ಮಾವನಿಗೆ ಅಲ್ಲಿ ನಡೆದ ಘಟನೆಯ ಕುರಿತು ಸಂಪೂರ್ಣ ಮಾಹಿತಿಯ ಒಂದು ವಾಯ್ಸ್ ಮೆಸೇಜ್ ಅನ್ನು ಕಳುಹಿಸುತ್ತಾರೆ. ಅದರೊಂದಿಗೆ ತಾಯಿಗೂ ವಾಯ್ಸ್ ಮೆಸೇಜ್ ಜಬ್ಬಾರ್ ಕಳುಹಿಸುತ್ತಾನೆ. ಅದರಲ್ಲಿ ಜಬ್ಬಾರ್ ತನಗೆ ಯಾವ ರೀತಿ ಹಿಂಸೆ ಕೊಟ್ಟರು ಎಂಬುದನ್ನು ವಿವರಿಸಿದ್ದಾನೆ. ಅಮ್ಮ, ನನಗೆ ನಡೆಯಲು ಆಗುತ್ತಿಲ್ಲ, ಹಸಿ ಮಾಂಸ ತಿನ್ನಿಸಿದ್ದಾರೆ, ಮೂಗಿಗೆ ಹುಡಿ ಹಾಕಿದ್ದಾರೆ, ನನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಮ್ಮ ಎಂದು ತನಗೆ ಚಿತ್ರಹಿಂಸೆ ಕೊಟ್ಟದ್ದನ್ನು ತಾಯಿಯಲ್ಲಿ ವಾಯ್ಸ್ ಮೂಲಕ ಜಬ್ಬಾರ್ ವಿವರಿಸುತ್ತಾನೆ. ಆಗ ತಾಯಿ ಜಬ್ಬಾರ್ಗೆ ಕಾಲ್ ಮಾಡಿದಾಗ ನಂತರ ಕಾಲ್ ಸಿಗುತ್ತಿರಲಿಲ್ಲ. ಅದರ ಬಳಿಕ ಆ ತಾಯಿ ನಿರಂತರ ಕಾಲ್ ಮಾಡಿ ಮಗನನ್ನು ಸಂಪರ್ಕಿಸಲು ನೋಡಿದರೆ ಮಗನ ಮೊಬೈಲ್ಗೆ ಕರೆ ಹೋಗುತ್ತಿರಲಿಲ್ಲ. ಅದಾದ ಬಳಿಕ ಸುಮಾರು ರಾತ್ರಿ 7 ಗಂಟೆ ಆಗುವಾಗ ಮತ್ತೆ ಜಬ್ಬಾರಿನ ಮೊಬೈಲ್ಗೆ ಕಾಲ್ ಕನೆಕ್ಟ್ ಆಯಿತು. ಆಗ ತಾಯಿ ಜಬ್ಬಾರನೊಂದಿಗೆ, ನೀನು ಬಾ ಮಗನೆ ಅಂತ ಹೇಳಿದಾಗ ಜಬ್ಬಾರ್ ಹೇಳುತ್ತಾನೆ, ನಾನು ಈಗ ಎಲ್ಲಿ ಇದ್ದೇನೆ ಎಂದು ನನಗೆ ಗೊತ್ತಿಲ್ಲ ಅಮ್ಮ. ನಂತರ ಮಾತನಾಡಲು ಕೂಡ ಜಬ್ಬಾರಿಗೆ ಶಕ್ತಿ ಇರಲಿಲ್ಲ. ಅದರ ನಂತರ ಕಾಲ್ ಮತ್ತೆ ಕಟ್ ಆಯಿತು. ಮತ್ತೆ ಜಬ್ಬಾರಿನ ಮೊಬೈಲ್ಗೆ ಕಾಲ್ ಹೋಗಲೇ ಇಲ್ಲ, ಸ್ವಿಚ್ ಆಫ್ ಆಗಿತ್ತು. ನಂತರ ರಾತ್ರಿ ಇಡೀ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ರಾತ್ರಿಯಲ್ಲಿ ಜಬ್ಬಾರ್ ಎಲ್ಲಿ ಇದ್ದ ಎಂದು ಯಾರಿಗೂ ತಿಳಿದಿರಲಿಲ್ಲ. ಮರುದಿನ ಬೆಳಗ್ಗೆ ಸುಮಾರು 9:30 ಗಂಟೆಗೆ ಆ ತಾಯಿಗೆ ಸಂಬಂಧಿಕರೊಬ್ಬರ ಕರೆ ಬಂತು. ರಿಕ್ಷಾದಿಂದ ಜಬ್ಬಾರ್ ಕೆಳಗೆ ಬಿದ್ದಿದ್ದಾನೆ, ಇಂತಹ ಜಾಗದಲ್ಲಿ ಜಬ್ಬಾರ್ ಇದ್ದಾನಂತೆ, ನೀವು ಹೋಗಿ ಅಂತ ಹೇಳಿದರು. ನಂತರ ಈ ತಾಯಿ ಜಬ್ಬಾರನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ. ಸಂಜೆ ತನಕ ಜಬ್ಬಾರ್ ಮನೆಯಲ್ಲಿ ತುಂಬಾ ಅಸ್ವಸ್ಥರಾಗಿದ್ದರು, ಸರಿಯಾಗಿ ನಡೆಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ನಂತರ ಸುಮಾರು ಸಂಜೆ 5:30 ಗಂಟೆ ಆಗುವಾಗ ಆ ತಾಯಿ ಮಗನನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಕುರ್ಚಿಯಲ್ಲಿ ಕೂರಿಸಿ ಸ್ನಾನ ಮಾಡಿಸಿದರು. ನೆಟ್ಟಗೆ ನಡೆಯಲು ಕೂಡ ಜಬ್ಬಾರಿಗೆ ಸಾಧ್ಯವಾಗುತ್ತಿರಲಿಲ್ಲ. ನಂತರ ಸಂಜೆ 6:30 ಆಗುವಾಗ ಸಂಪೂರ್ಣವಾಗಿ ಅಸ್ವಸ್ಥರಾದ ಜಬ್ಬಾರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಜಬ್ಬಾರ್ ಮೃತಪಟ್ಟರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಸ್ನೇಹಿತರೆ, ನಮಗೆ ಇದು ಕೇವಲ ಒಂದು ಸ್ಟೋರಿ ಮಾತ್ರವಾಗಿರಬಹುದು, ಆದರೆ ಇದು ಸುಳ್ಯದಲ್ಲಿ ಜಬ್ಬಾರ್ ಎಂಬ ಯುವಕನ ಜೀವನದಲ್ಲಿ ನಡೆದ ಸತ್ಯ ಘಟನೆಯಾಗಿದೆ. ಶತ್ರುಗಳ ದಾಳಿಗೊಳಗಾಗಿ ಶಹೀದ್ ಜಬ್ಬಾರ್ ಎಂದೂ ಬಾರದ ಪರಲೋಕಕ್ಕೆ ಕುಟುಂಬ
ಸ್ಥಳವನ್ನು ಬಿಟ್ಟು ಹೊರಟು ಹೋದರು. ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಸ್ನೇಹಿತರೆ, ಈ ಘಟನೆ ಮೊನ್ನೆ 16/10/2025 ಗುರುವಾರದಂದು ಸುಳ್ಯದಲ್ಲಿ ನಡೆದ ಸತ್ಯ ಘಟನೆಯಾಗಿದೆ.